ದೆಹಲಿಯಲ್ಲಿ ಸಂಪುಟ ರಚನೆಗೆ ಕಸರತ್ತು. ಇಂದು ರಾತ್ರಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ. ಸಚಿವಾಕಾಂಕ್ಷಿಗಳ ದೆಹಲಿ ದಂಡಯಾತ್ರೆ ಯಾರಿಗೆ ಒಲಿಯುತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಮೈಲಾರ ಲಿಂಗೇಶ್ವರನ ಕೃಪೆಯಿಂದ ಡಿಕೆಗೆ ಸಿಕ್ತ ಸಿಎಂ ಹುದ್ದೆ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತೇನೋ ಕನ್ಫರ್ಮ್ ಆಗಿದೆ. ಆದ್ರೆ ಅವರ ಸಂಪುಟದಲ್ಲಿ ಯಾರಿರ್ತಾರೆ ಅನ್ನೋ ಪ್ರಶ್ನೆಗೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ. ಸಂಪುಟ ರಚನೆಯ ಕಸರತ್ತು ದೆಹಲಿಗೆ ಶಿಫ್ಟ್ ಆಗಿದ್ದು, ಇಂದು ರಾತ್ರಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಇಂದು ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆಗೆ ಸಭೆ ನಡೆಸಲಿದ್ದು ಅಂತಿಮ ಪಟ್ಟಿ ಇಂದು ಸಿದ್ಧವಾಗುವ ಸಾಧ್ಯತೆಗಳಿವೆ. ಕ್ಯಾಬಿನೆಟ್ ರಚನೆಗೆ ಸಂಬಂಧಪಟ್ಟಂತೆ ಬಂದಿದ್ದೀರಿ, ಮಾಡಬೇಕಲ್ಲಪ್ಪ. ಕ್ಯಾಬಿನೆಟ್ ಮಾಡುವ ಬೇಡ ಹೇಳ್ಬಿಡು. ಪಕ್ಷದ ತೀರ್ಮಾನ ನಮ್ದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕಿದ್ರೆ ಭೇಟಿ ಆಗ್ತದೆ. ನಮ್ಮ ಪಕ್ಷ DCMಗಳು ಮಾಡ್ತಾರೋ, ಮಂತ್ರಿಗಳನ್ನ ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ. ಡಿಕೆ ಶಿವಕುಮಾರ್ ರಾಜೀನಾಮೆಯಿಂದ ತೆರವಾಗುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಫೈಟ್ ಜೋರಾಗಿದೆ. ಸತೀಶ್ ಜಾರಕಿಹೊಳಿ ಹೆಸರಿನ ಜೊತೆಗೆ ಪರಮೇಶ್ವರ್, ಎಂಬಿ ಪಾಟೀಲ್ ಹೆಸರು ಕೂಡ ಕೇಳಿ ಬರ್ತಿದೆ. ಡಿಕೆಶಿ ನೂತನ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿರುವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸತೀಶ್ ಜಾರಕಿಹೊಳಿ ಬದಲು ಲಿಂಗಾಯತ ಸಮುದಾಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಸಿದ್ದರಾಮಯ್ಯ ಒಲವನ್ನು ತೋರಿಸಿದ್ದಾರೆ. ಇದರ ಜೊತೆಗೆ ಸ್ಪೀಕರ್ ಸ್ಥಾನಕ್ಕೂ ಹಲವು ಹಿರಿಯ ನಾಯಕರು ಒಪ್ತಾ ಇಲ್ಲ ಎಂಬ ಗುಸುಗುಸು ಶುರುವಾಗಿದೆ. ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಪರಮೇಶ್ವರ್ ನಿರಾಕರಿಸಿದ್ದು ಮೌನಕ್ಕೆ ಶರಣಾದಂತೆ ಕಾಣ್ತಿದೆ. ನಾನು ಮಾತನಾಡೋದೇನೂ ಇಲ್ಲ, ಏನು ಕೇಳಬೇಡಿ ಪ್ಲೀಸ್ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸ್ಪೀಕರ್ ಹುದ್ದೆ ತಿರಸ್ಕರಿಸಿದ ವಿಚಾರವೂ ಕೂಡ ಎಲ್ಲವೂ ವದಂತಿ ಅಂತಷ್ಟೇ ಹೇಳಿದ್ದಾರೆ. ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮತ್ತೆ ಎಲ್ಲ ಸ್ಪೆಕ್ಯುಲೇಷನ್ ಇಲ್ಲ, ನಾ ಏನು ರಿಯಾಕ್ಟ್ ಮಾಡೋದೇನಿಲ್ಲ. ನಥಿಂಗ್. ಸಚಿವ ಸ್ಥಾನಕ್ಕೆ ಶಾಸಕರ ಲಾಬಿಯ ನಡುವೆ ಹಲವು ಮಠಾಧೀಶರು ಇವತ್ತು ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಸಿಎಂ ದೆಹಲಿಗೆ ಹೋಗುವ ಮುನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ತಮ್ಮ ಸಮುದಾಯಗಳಿಗೆ ಮಂತ್ರಿ ಸ್ಥಾನವನ್ನು ನೀಡುವಂತೆ ಮನವಿ ಮಾಡಿದ್ರು. ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ, ಬೋವಿ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ, ಕನಕ ಪೀಠದ ಶಾಖಾ ಮಠದ ಶ್ರೀಗಳು, ಹಡಪದ ಅಪ್ಪಣ್ಣ ಶ್ರೀಗಳು, ಮಾದರ ಚೆನ್ನಯ್ಯ ಸೇರಿದಂತೆ ಹಲವು ಮಠಾಧೀಶರು ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಉಪಸ್ಥಿತರನ್ನ ಜಮೀರ್ಗೆ ಡಿಸಿಎಂ ಹುದ್ದೆ ನೀಡುವಂತೆ ಮಠಾಧೀಶರು ಮನವಿ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಎಕ್ಸ್ ಖಾತೆಯಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ. ನನ್ನನ್ನ ಡಿಸಿಎಂ ಮಾಡುವಂತೆ ಮನವಿ ಸಲ್ಲಿಸಿದ ಮಠಾಧೀಶರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಇತ್ತ ಡಿಕೆ ನಿವಾಸಕ್ಕೆ ಕಾರ್ಯಕರ್ತರು, ಬೆಂಬಲಿಗರು ಆಗಮಿಸಿ ಶುಭ ಕೋರಿದ್ರು. ಬೆಳಗ್ಗೆ ಮನೆಯ ಮಹಡಿಯ ಮೇಲೆ ನಿಂತು ಮನೆ ಬಳಿ ಬಂದಿರುವಂತಹ ಕಾರ್ಯಕರ್ತರು, ಬೆಂಬಲಿಗರನ್ನ ನೋಡಿ ಡಿಕೆ ಶಿವಕುಮಾರ್ ಕೈ ಬೀಸಿದ್ರು. ಗೇಟ್ ಬಳಿ ನಿಂತಿದ್ದ ಕಾರ್ಯಕರ್ತರನ್ನ ಒಳಗಡೆ ಬಿಡಿ ಅಂತ ಹೇಳಿ ಪೊಲೀಸರಿಗೆ ಸೂಚನೆ ಕೊಟ್ಟರು. ಸಚಿವ ಸಂಪುಟ ರಚನೆಯ ಕಸರತ್ತು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕರು, ಮಾಜಿ ಸಚಿವರು, ಪರಿಷತ್ ಸದಸ್ಯರು ದೆಹಲಿಯತ್ತ ಮುಖ ಮಾಡಿದ್ದು ಭಾರೀ ಲಾಬಿ ನಡೆಯುತ್ತಿದೆ. ಬಸವನಗೌಡ ದದ್ದಲ್, ರಾಘವೇಂದ್ರ ಹಿಟ್ನಾಳ್, ಶಿವಾನಂದ ಪಾಟೀಲ್, ಅಶೋಕ್ ಮನಗುಳಿ, ಹಂಪನಗೌಡ ಬಾದರ್ಲಿ, ವಸಂತ್ ಕುಮಾರ್, ಶರಣಗೌಡ ಬಯ್ಯಾಪುರ್, ಅಶೋಕ್ ಪಟ್ಟಣ್, ಶಿವರಾಜ್ ತಂಗಡಗಿ, ಶ್ರೀನಿವಾಸ್ ಮಾನೆ, ಪಠಾಣ್, ಆರ್ಬಿ ತಿಮ್ಮಾಪುರ್, ಜಿಎಸ್ ಪಾಟೀಲ್, ಕೋನರೆಡ್ಡಿ, ಐವಾನ್ ಡಿಸೋಜಾ, ಸಲೀಂ ಅಹಮದ್, ಕೋನರೆಡ್ಡಿ, ಕಾಶಪ್ಪನವರ್ ಸೇರಿ ಹಲವು ನಾಯಕರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಸಚಿವ ಸಂಪುಟದಲ್ಲಿ ಮುಂದುವರಿಯುವ ವಿಶ್ವಾಸ ಇದೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ನಾನು ಎಲ್ಲಾ ನಾಯಕರ ಜೊತೆಗೆ ಮಾತನಾಡಿದ್ದೇನೆ. ಅತಿ ಹೆಚ್ಚು ಮತ ಲೀಡ್ನಲ್ಲಿ ಗೆದ್ದಿದ್ದೇನೆ. ಮೊದಲ ಬಾರಿಗೆ ಶಾಸಕ ಎಂದು ನಿರ್ಲಕ್ಷ್ಯ ಮಾಡದೆ ಪರಿಗಣಿಸಲು ಮನವಿ ಮಾಡಿದ್ದೇನೆ ಎಂದು ಪುಲಕೇಶಿನಗರ ಶಾಸಕ ಎಸಿ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಾರ್ಟಿ ಏನು ಕೆಲಸ ಕೊಡುತ್ತೆ ಅದನ್ನು ಕೆಲಸ ಮಾಡ್ತೀನಿ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಎಲ್ಲದನ್ನು ತಾಳೆ ಹಾಕಿ ಯಾವುದು ಏನು ಅಂತ ವಿಚಾರ ಮಾಡ್ತಾರೆ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳು 87,000ದಲ್ಲಿ ಗೆದ್ದಿದ್ದೀನಿ. ಒಂದು ಸಚಿವ ಸ್ಥಾನ ಕೊಟ್ಟು ಜನಗಳ ಸೇವೆ, ರಾಜ್ಯದ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲ ಹೈಕಮಾಂಡಲ್ಲಿ ನನ್ನ ಒಂದು ಮನವಿಯನ್ನು ಮಾಡ್ತೀನಿ. ನೂತನ ಸಿಎಂ ಜೊತೆಗೆ ನೂತನ ಸಚಿವರ ಪ್ರಮಾಣ ವಚನಕ್ಕೆ 2 ದಿನವಷ್ಟೇ ಬಾಕಿ ಇದೆ. ಈ ಬೆನ್ನಲ್ಲೇ ತಮ್ಮ ನಾಯಕರ ಪರ ಬೆಂಬಲಿಗರ ಪೂಜೆ ಪುನಸ್ಕಾರದ ಜೊತೆಗೆ ಪ್ರತಿಭಟನೆಗಳು ಕೂಡ ಆಗ್ತಿದೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪರ ಮೈಸೂರಿನ ಟೌನ್ ಹಾಲ್ನಲ್ಲಿ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡಿದ್ರು. ಅಂಬೇಡ್ಕರ್ ಪ್ರತಿಮೆಯ ಎದುರು ಮಹದೇವಪ್ಪ ಅವರ ಭಾವಚಿತ್ರವನ್ನು ಹಿಡಿದು ಮಹದೇವಪ್ಪ ಅವರಿಗೆ ಡಿಸಿಎಂ ಪಟ್ಟವನ್ನು ಕೊಡಬೇಕು ಅಂತ ಒತ್ತಾಯಿಸಿದ್ರು. ಈತ ಚಾಮರಾಜನಗರ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡೋದಕ್ಕೆ ಒತ್ತಾಯಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಜಿಲ್ಲೆಯಲ್ಲಿ 3 ಕಾಂಗ್ರೆಸ್ ಶಾಸಕರಿದ್ದಾರೆ. 3ರಲ್ಲಿ ಯಾರಿಗಾದರೂ
ಯಾರಿಗಾದ್ರೂ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಕೋಲಾರದ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅಭಿಮಾನಿಗಳು ದೇವಾಲಯದಲ್ಲಿ ಅರಬೆತ್ತಲೆ ಸೇವೆ ಮಾಡಿ ಕೋದಂಡ ರಾಮಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಅತ್ತ ಶಾಸಕ ಗಣೇಶ್ ಹುಕ್ಕೇರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ನಿಪ್ಪಾಣಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ರು. ಇವತ್ತು ಎಚ್ ಸಿ ಮಹದೇವಪ್ಪನಂತವರು ಒಬ್ಬ ಹಿರಿಯ ಮುತ್ಸದಿಗಳು ಸುಮಾರು 45 ವರ್ಷಗಳಿಂದ ಕೂಡ ನಿರಂತರವಾಗಿ ಒಂದು ಗಟ್ಟಿ ಧ್ವನಿ ಯಾರಪ್ಪ ಅಂತ ಹೇಳಿದ್ರೆ ಎಚ್ ಸಿ ಮಹದೇವಪ್ಪನವ್ರನ್ನ ನೀವು ಈ ರೀತಿ ಕಡೆಗಣಿಸಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಮನಸ್ಸು ಬಹಳ ನೋವಾಗ್ತಾ ಇದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಬುಧವಾರ ಸಂಜೆ 4 ಗಂಟೆಗೆ ಡಿಕೆ ಶಿವಕುಮಾರ್ ಜೊತೆಗೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿಂದು ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಸಿದ್ಧತೆ ನಡೆಯುತ್ತಿದೆ. ಡಿಕೆಶಿ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕ ಮಾಗಡಿ ಬಾಲಕೃಷ್ಣ ಪದಗ್ರಹಣ ಕಾರ್ಯಕ್ರಮದ ಸಿದ್ಧತೆ ಪರಿಶೀಲಿಸಿದ್ದಾರೆ. ಇನ್ನು ನಾಡಿದ್ದು ನಡೆಯಲಿರುವ ಪ್ರಮಾಣ ವಚನದಲ್ಲಿ ಡಿಕೆಶಿ ಜೊತೆ 8 ರಿಂದ 10 ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳಿವೆ. ಡಿಸಿಎಂಗಳ ನೇಮಕ ವಿಚಾರದಲ್ಲಿ ಹೈಕಮಾಂಡ್ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಕನಕಪುರ ಬಂಡೆ ಅಂತಲೇ ಫೇಮಸ್ ಆಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು 2018ರ ನಂತರದಲ್ಲಿ ಇಡಿ ದಾಳಿ, ಸಿಬಿಐ ತನಿಖೆ, ಜೈಲು ವಾಸ ಅಂಥೇಳಿ ಒಂದಲ್ಲ ಒಂದು ಸಂಕಷ್ಟವನ್ನ ಎದುರಿಸುತ್ತಲೇ ಬಂದಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಿಸುವುದಕ್ಕೆ ಅವರು ಮಾಡಿದ ಆ ಒಂದು ತಪ್ಪು ಕಾರಣವಾಗಿತ್ತಂತೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದಲ್ಲಿರುವ ಮೈಲಾರಲಿಂಗೇಶ್ವರ ದೇವಸ್ಥಾನದ ಮೇಲ್ಭಾಗದಲ್ಲಿ ಡಿಕೆ ಇದ್ದ ಹೆಲಿಕಾಪ್ಟರ್ ಹಾದು ಹೋಗಿದ್ರಿಂದ ಅವರಿಗೆ ಇಷ್ಟೆಲ್ಲ ಸಂಕಷ್ಟ ಎದುರಾಯಿತು ಅಂತೇಳಿ ಅವರ ಅಭಿಮಾನಿಗಳು ಪತ್ತೆ ಮಾಡಿ ಆ ಬಳಿಕ ವಿಶೇಷ ಪೂಜೆಯನ್ನು ಮಾಡಿಸಿದ್ರು. ಈಗ ಬಹುತೇಕ ಅವರ ಸಂಕಷ್ಟಗಳೆಲ್ಲ ಪರಿಹಾರವಾಗಿ ಸಿಎಂ ಗದ್ದುಗೆ ಏರ್ತಿದ್ದಾರೆ. ಮೈಲಾರಲಿಂಗೇಶ್ವರನಿಗೆ ಪ್ರಿಯವಾದಂತಹ ಪೂಜೆ ಎನ್ನಲಾಗಿರುವ ರುದ್ರಾಭಿಷೇಕವನ್ನ ಮಾಡಿಸಿ ಅಭಿಷೇಕ ತೀರ್ಥವನ್ನ ಸಿಂಪಡಿಸಿ ಜಲಾಭಿಷೇಕವನ್ನ ಮಾಡಿಸಿದ್ರು. ಡಿಕೆ ಶಿವಕುಮಾರ್ ಅವರು ದೇವಸ್ಥಾನದಲ್ಲಿ 5 ಸುತ್ತು ದೀರ್ಘದಂಡ ನಮಸ್ಕಾರಗಳನ್ನು ಹಾಕಿದ್ರು. ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳಿ ಶ್ರೀಗಳು ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಧರ್ಮದರ್ಶಿಗಳು ಪ್ರಸಾದ ಮಾಡಿಸಿದ್ರು. ಮೈಲಾರಲಿಂಗೇಶ್ವರ ದೇವರ ದೋಷ ಪರಿಹಾರವಾಗಿದ್ದು ಈಗ ಸಿಎಂ ಆಗುವ ಯೋಗ ಬಂದಿದೆ ಅಂತ ಹೇಳಲಾಗ್ತಿದೆ. ಜಾತ್ರೆ ಆಗುವಾಗ ಮೈಲಾರಲಿಂಗಪ್ಪನ ದೇವಸ್ಥಾನದ ಮೇಲೆ ಹೆಲಿಕಾಪ್ಟರ್ ಹೋಯ್ತು. ಆ ಕಾರಣ ಕೇಳಿದ್ರು ಹೋಗ್ಬಿಟ್ಟ ಊರಿಗೆ. ಆತ ಒಂದು 2 ತಿಂಗಳಲ್ಲಿ ಒಂದ್ ಸ್ವಲ್ಪ ಜೈಲಿ ಸಂಬಂಧ ಜೈಲಿಗೆ ಹೋಗ್ಬಿಟ್ಟ. ಮೈಲಾರಲಿಂಗಪ್ಪನ ಅದು ಶಾಪ ಇದಾಯ್ತು. ಆವಾಗ ಇಲ್ಲಿ ಬಂದು ಹೆಲಿಕಾಪ್ಟರ್ ತಗೊಂಬಂದು ಒಳಗಡೆ ಅಭಿಷೇಕ ಮಾಡಿಸಿ ಓದಾದ್ಮೇಲೆ ಹಂಗ ಗುಣ ಆಯ್ತು. ಕಾಂಗ್ರೆಸ್ ಮುಖಂಡ ಜಮೀರ್ ಅಹಮದ್ ವಿರುದ್ಧ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಅದಕ್ಕೆ ಪೂರಕವಾದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಾಕ್ರೋಚ್ ಪಾರ್ಟಿ ಹೆಸರಿನ ಎಕ್ಸ್ನಲ್ಲಿ ಆಡಿಯೋ ರಿಲೀಸ್ ಆಗಿದೆ. ದಾವಣಗೆರೆಯ ಕಾಂಗ್ರೆಸ್ ಮುಖಂಡ ಸಿರಾಜ್ ಜೊತೆ ಜಮೀರ್ ಅಹಮದ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದಾಗಿದೆ. ಆಡಿಯೋದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲಿಸಿ ಮಾತನಾಡಲಾಗಿದೆ. ಮುಸ್ಲಿಂ ವೋಟಿಂಗ್ ಕಡಿಮೆ ಇದೆ, ಹೊರಗಡೆ ಬಂದ್ರೆ ಅವರನ್ನ ನಂಬೋಕಾಗಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಒತ್ತಾಯ ಮಾಡಿ ಮನೆಯಿಂದ ಕರ್ಕೊಂಡ್ ಬರಬೇಡಿ, ಪಕ್ಷೇತರರಿಗೆ ಎಸ್ಡಿಪಿಐಗೆ ಓಟ್ ಹಾಕಲಿ ಎಂದು ಜಮೀರ್ ಅಹಮದ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಆಡಿಯೋ ಹರಿದಾಡುತ್ತಿದ್ದರು. ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕುಶಾಲ್ ಹರುವೇಗೌಡ ಖರ್ಗೆಗೆ ಪತ್ರ ಬರೆದಿದ್ದಾರೆ. ದಾವಣಗೆರೆ ಉಪಚುನಾವಣೆ ವೇಳೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಕಾಂಗ್ರೆಸ್ನಲ್ಲಿ ಭಾರೀ ಸದ್ದು ಮಾಡುತ್ತಿದೆ. ಸಂಪುಟ ರಚನೆ ಹೊತ್ತಲ್ಲೇ ಆಡಿಯೋದಿಂದ ಜಮೀರ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕೆ ಅಥವಾ ಬೇಡವೇ ಅಂತ ರಾಹುಲ್ ಗಾಂಧಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಇನ್ನು ಉಪಚುನಾವಣೆಯಲ್ಲಿ ಗೆದ್ದಿದ್ದ ಸಮರ್ಥ ಶಾಮನೂರು ಪ್ರತಿಕ್ರಿಯೆ ನೀಡಿದ್ದು, ನನ್ನ ವಿರುದ್ಧ ಷಡ್ಯಂತ್ರವಾಗಿತ್ತು, ಈಗ ಒಂದೊಂದೇ ಬಯಲಾಗುತ್ತಿದೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಇನ್ನು ಆಡಿಯೋ ಬಗ್ಗೆ ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಸಿರಾಜ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದು, ಇದು ನಮ್ಮ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ, ಆ ಆಡಿಯೋ ನಮ್ಮದಲ್ಲ, ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಜಮೀರ್ ಶ್ರಮಿಸಿದ್ದಾರೆ ಎಂದಿದ್ದಾರೆ. ಈ ಬಗ್ಗೆ ಕಾನೂನು ಹೋರಾಟ ನಡೆಸೋದಾಗಿ ಸಿರಾಜ್ ಅಹಮದ್ ಹೇಳಿದ್ದಾರೆ. ಸರ್, ಇದು ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತಿತ್ತು. ಎಲೆಕ್ಷನ್ ಆಗಕಾರ ಗೊತ್ತಿತ್ತು, ಎಲೆಕ್ಷನ್ ಆದ್ಮೇಲೂ ಗೊತ್ತಿತ್ತು. ಈಗ ಎವಿಡೆನ್ಸ್ ಮುಂದೆ ಬಂದೈತಿ. ಎಷ್ಟು ಒಗ್ಗಟ್ಟಿನ ಷಡ್ಯಂತ್ರಗಳು ನಡೆಸಿದ್ರು. ಆದ್ರೇನು ಈಗ ಈ ಅಭಿಮನ್ಯು ಕತೆ ಹಂಗೆ ಅನಿಸ್ತದೆ ನನಗೆ ನಿಜ ಹೇಳ್ಬೇಕಂದ್ರೆ. ಆದರೆ ಈ ಸತಿ ಅಭಿಮನ್ಯು ಕಾಪಾಡಕ್ಕೆ ಪೂರ್ತಿ ಊರು ಇಳಿತು. ನಮ್ಮ ದುರ್ಗಮ್ಮ ದೇವಿ ಆಶೀರ್ವಾದ ನಮ್ಮ ಮೇಲೆ ಐತಿ, ಭಗವಂತ ಆಶೀರ್ವಾದ ಐತಿ. ಅವ್ರೆಲ್ಲರೂ ಏನೇನು ಮಾಡ್ಯಾರೆ ಹೊರಗೆ ಬರ್ತೈತಿ, ಭಗವಂತ ಆಮೇಲೆ ಹೈಕಮಾಂಡೇ ನೋಡ್ಕೊಂತದ್ದು. ಸತ್ಯ ಇದ್ದಿದ್ರೆ ಸ್ಪಷ್ಟನೆ ಕೊಡ್ತಿದ್ದೆ. ಆ ಎಲ್ಲ ಸುಳ್ಳು ಆಡಿಯೋ ಬಂದಿದೆ. ಆ ಯಾರು ಕೊಟ್ಟಿದ್ರು, ಎಲ್ಲಿಂದ ವೈರಲ್ ಆಯ್ತು, ಯಾರದು ವಿಡಿಯೋ ಕೊಟ್ಟರು ಅಂತೇಳಿ ಮಾಹಿತಿ ತಗೋಬೇಕು. 100% ಕ್ರಿಯೇಟಿವ್ ಆಡಿಯೋ, ಅದು ಷಡ್ಯಂತ್ರ ಕಂಡು ಬರ್ತಾ ಇದೆ. ಜಮೀರ್ ಸಾಹೇಬ್ರು ಕ್ಯಾಬಿನೆಟ್ ಅಲ್ಲಿ ಬರಬಾರ್ದು, DCM ಆಗ್ಬಾರ್ದು ಅಂತೇಳಿ ಒಂದು ದೊಡ್ಡ ಟೀಮೇ ಸಂಚು ನಡೆಸ್ತಾ ಇದೆ ಅನ್ನಂಗೆ ಕಾಣ್ತಾ ಇದೆ.
ಪಕ್ಷ ವಿರೋಧ ಚಟುವಟಿಕೆ ಆರೋಪಕ್ಕೆ ಮಾಜಿ ಸಚಿವ ಜಮೀರ್ ಸ್ಪಷ್ಟನೆ ನೀಡಿದ್ದಾರೆ. ನಾನು ಮಾತನಾಡಿದ್ದೇನೆ ಎಂದು ವೈರಲ್ ಆಗುತ್ತಿರುವ ಆಡಿಯೋ ನಕಲಿ, ಎಐ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ ಎಂದು ಜಮೀರ್ ಅಹಮದ್ ಖಾನ್ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ. ನಕಲಿ ಆಡಿಯೋ ಮಾಡಿ ವೈರಲ್ ಮಾಡಿರುವವರ ವಿರುದ್ಧ ಸೈಬರ್ ಠಾಣೆಗೆ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಬೇಕಾದರೂ ಒಳಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ನಾನು ಆ ರೀತಿ ಮಾತನಾಡಿಲ್ಲ. ಗೊಂದಲ ಉಂಟು ಮಾಡಲು ಇದೆಲ್ಲವೂ ಸೃಷ್ಟಿ ಮಾಡಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ. ಇದನ್ನ ಯಾರು ನಂಬಬಾರದು ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ವಿಪಕ್ಷ ನಾಯಕ ಅಶೋಕ್, ಸಿದ್ದರಾಮಯ್ಯ ಗ್ಯಾಂಗ್ಗೆ ಕತ್ತರಿ ಹಾಕೋಕೆ ಈ ಆಡಿಯೋ ರಿಲೀಸ್ ಆಗಿದೆ. ಸಿದ್ದರಾಮಯ್ಯ ಗ್ಯಾಂಗ್ ಹುಷಾರಾಗಿರ್ಬೇಕು. ಚುನಾವಣೆ ಆಗಿ ಎಷ್ಟು ದಿನ ಆಯ್ತು, ಈಗ ಯಾಕೆ ರಿಲೀಸ್ ಮಾಡಿದ್ರು? ಕಾಂಗ್ರೆಸ್ ಅವರೇ ಈ ಆಡಿಯೋ ರಿಲೀಸ್ ಮಾಡಿರೋದು. ಜಮೀರ್ಗೆ ಸ್ಥಾನ ತಪ್ಪಿಸೋಕೆ ಬಿಡುಗಡೆ ಆಗಿದೆ. ಪ್ರಮಾಣ ವಚನ ಮುಗಿಲಿ, ಆಮೇಲೆ ಭಿನ್ನಮತ ಸ್ಫೋಟವಾಗುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ. ಆದಷ್ಟು ಸಿದ್ದರಾಮಯ್ಯನವರ ಗ್ಯಾಂಗ್ ಏನಿದೆ ಆ ಗ್ಯಾಂಗನ್ನು ಕತ್ತರಿ ಮಾಡೋಕ್ಕೋಸ್ಕರನೇ ಈಗ ಜಮೀರ್ ಅಹಮದ್ ಆಡಿಯೋ ಬಿಡುಗಡೆ. ಯಾಕಂದರೆ ದಾವಣಗೆರೆ ಚುನಾವಣೆ ಆಗಿ ಅವಾಗ ಎಷ್ಟು ತಿಂಗಳಾಗೋಯ್ತು, ಯಾಕೆ ಬಿಡುಗಡೆ ಮಾಡಿಲ್ಲ ಅವಾಗ? ಈಗ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ? ಜಮೀರ್ ಅಹಮದ್ಗೆ ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಅವ್ರ ಬೆಂಬಲಿಗರು, ಸಿದ್ದರಾಮಯ್ಯನ ಬೆಂಬಲಿಗರು ತಪ್ಪಿಸೋಕ್ಕೋಸ್ಕರ ಆಡಿಯೋ, ಅದರ ಕನ್ನಡ ಅವತರಣೆ. ಅವರು ಉರ್ದುವಲ್ಲಿ ಮಾತಾಡಿರೋದು, ಆಡಿಯೋದಲ್ಲಿ ಉರ್ದು ಮಾತಾಡಿದ್ದಾರೆ, ಕನ್ನಡ ಅವತರಣೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟವ್ರೆ. ಅಂದರೆ ಇದೆಲ್ಲ ಪ್ಲಾನ್ಡ್. ನನಗೆ ಇರೋ ಮಾಹಿತಿ 3 ತಿಂಗಳು ಅವಕಾಶ ಕೊಡಿ ಅಂತ ಭಿಕ್ಷೆ ಸಿದ್ದರಾಮಯ್ಯ ಬೇಡಿದ್ರು. 3 ತಿಂಗಳು ಅಲ್ಲ, 3 ದಿನ ಕೊಡಲ್ಲ ಅಂತ ಇಳಿಸಿದ್ರು. ಇದು ಪಕ್ಕಾ ಮಾಹಿತಿ. ಇನ್ನು ಮುಂದೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಕರಿಬಹುದು. ಕುರುಬರು ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ಗೆ ಹಿಂದುಳಿದ ವರ್ಗಗಳ ಜನ ಮುಂದೆ ಪಾಠ ಕಲಿಸ್ತಾರೆ ಅಂತ ಭವಿಷ್ಯ ನುಡಿದ್ರು. ಈ ಸರ್ಕಾರದಲ್ಲಿ ಡ್ರೈವರ್ ಮಾತ್ರ ಬದಲಾವಣೆ ಆಗಿದ್ದಾರೆ. ಬಸ್ ಮತ್ತು ಎಂಜಿನ್ ಕೆಟ್ಟು ಹೋಗಿದೆ. ಡ್ರೈವರ್ ಬದಲಾದ್ರೇನು, ಕೆಟ್ಟಿ ಹೋಗಿರೋ ಬಸ್ ಓಡಲು ಸಾಧ್ಯವೇ? ಇದು ಕೆಟ್ಟು ಹೋಗಿರೋ ಗಾಡಿ. ಸಿದ್ದರಾಮಯ್ಯ ಅವರು ಕೆಟ್ಟು ಹೋಗಿರೋ ಗಾಡಿ ಡಿಕೆಶಿಗೆ ಕೊಟ್ಟಿದ್ದಾರೆ. ಸಾಲ ಮಾಡಿ ಡೀಸೆಲ್ ಹಾಕೋ ಬಸ್ ಅನ್ನ ಸಿದ್ದರಾಮಯ್ಯ ಡಿಕೆಶಿಗೆ ಕೊಟ್ಟಿದ್ದಾರೆ ಎಂದು ಲೇವಡಿ ಮಾಡಿದ್ರು. ಸಿಎಂ ಬದಲಾವಣೆ ಆದ್ರೆ ಫೈನಾನ್ಸ್ ನಲ್ಲಿ ಇರೋ ಲೆಕ್ಕಪತ್ರ ಬದಲಾಗುತ್ತಾ? ನಮ್ಮ ರಾಜ್ಯದ ಸಾಲ 7.54 ಲಕ್ಷ ಕೋಟಿ. ಆದಾಯಕ್ಕಿಂತ ಸಾಲ ಜಾಸ್ತಿ ಇದೆ. ಸಾಲ ಜಾಸ್ತಿ ಮಾಡಿದ್ದೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೇ ಈ ಸಾಲ ತೀರಿಸುವವರು ಯಾರು? ಮುಂದಿನ ಪೀಳಿಗೆ ತೀರಿಸಬೇಕಾ? ನೀವೇ ತೀರಿಸ್ತೀರಾ? ಈ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣವಿಲ್ಲ. ನಾವು ಇದ್ದಾಗ 86,000 ಕೋಟಿ ಅಭಿವೃದ್ಧಿಗೆ ಅಂತ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ವಿ. ಇವರು ಅವೈಜ್ಞಾನಿಕ ಗ್ಯಾರಂಟಿ ತಂದಿದ್ರಿಂದ ಅಭಿವೃದ್ಧಿಗೆ ಹಣ ಇಲ್ಲದಂತೆ ಆಗಿದೆ. ಕಾಂಗ್ರೆಸ್ನವರು ಆರ್ಥಿಕತೆ ಹಾಳು ಮಾಡಿದ್ರು. ಆಲಿಬಾಬಾ 40 ಕಳ್ಳರು ರೀತಿ ಹಾಳು ಮಾಡಿದ್ರು ಅಂತ ಕಿಡಿಕಾರಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಅವರು ಡಿಕೆಶಿ ಕಾಲಿಗೆ ಬಿದ್ದಾಗ ಭಸ್ಮಾಸುರ ಆಶೀರ್ವಾದ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕರ್ನಾಟಕವನ್ನ ಸಾಲದ ಕರ್ನಾಟಕಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬೆಳವಣಿಗೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆಯ ಗಾಳಿ ಬೀಸುವ ಲಕ್ಷಣಗಳು ಕಾಣ್ತಿವೆ. ರಾಜ್ಯ ಬಿಜೆಪಿಯಲ್ಲೂ ಜಾತಿ ಸಮೀಕರಣದ ಮೂಲಕ ಪ್ರಮುಖ ಹುದ್ದೆಗಳ ಬದಲಾವಣೆ ಬಗ್ಗೆ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ವರ್ಚುವಲ್ ಮೂಲಕ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ವರ್ಚುವಲ್ ಕೋರ್ ಕಮಿಟಿ ಸಭೆಯಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಗೆ ರಾಜ್ಯ ಬಿಜೆಪಿ ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಬೇಕೆಂಬ ಬಗ್ಗೆಯೂ ಚರ್ಚಿಸಲಾಗಿದೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಹಾಲಿ ಪ್ರಮುಖ ಹುದ್ದೆಗಳಲ್ಲಿರುವವರನ್ನ ಕೆಳಗಿಳಿಸಿ ಜಾತಿ ಸಮೀಕರಣ ಆಧಾರದಲ್ಲಿ ಬೇರೆಯವರನ್ನ ತರುವ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದೆ. ರಾಜ್ಯಾಧ್ಯಕ್ಷ ಹುದ್ದೆ, ಬಿಜೆಪಿ ಕೋರ್ ಕಮಿಟಿ ಪುನರ್ರಚನೆ, ಪದಾಧಿಕಾರಿಗಳ ಬದಲಾವಣೆ, 2 ಪ್ರತಿಪಕ್ಷ ನಾಯಕರ ಹುದ್ದೆಗಳನ್ನ ಭಾರೀ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ. ಕೆಲವರ ಸ್ಥಾನಗಳಿಗೆ ಕುತ್ತು ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ. ಸದ್ಯಕ್ಕೆ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಆದಷ್ಟು ಬೇಗ ಬದಲಾವಣೆ ಪ್ರಕ್ರಿಯೆಗಳಿಗೆ ಹೈಕಮಾಂಡ್ ಮುಂದಾಗುವ ಸಾಧ್ಯತೆ ಇದೆ.